ಜೈಲಿನಲ್ಲಿ ನಡೀತಾ ಇರುವಂತಹ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ಡಿಕೆ ಒಂದು ಸ್ಫೋಟಕ ಸುದ್ದಿಯನ್ನ ಸಿಡಿಸಿದ್ದಾರೆ. ಏನು ಬ್ರೇಕಿಂಗ್ ನ್ಯೂಸ್ ನೋಡೋಣ. ಇಬ್ಬರು ಐಪಿಎಸ್ ಅಧಿಕಾರಿಗಳಿಂದಲೂ ಕೂಡ ಸೇವಾ ನಿಯಮಗಳ ಉಲ್ಲಂಘನೆಯಾಗಿದೆ. ಇಬ್ಬರಿಗೂ ಸರ್ಕಾರ ತಕ್ಷಣ ರಜೆ ಮೇಲೆ ಕಳಿಸಬೇಕಿತ್ತು. ಯಾವ ಸೀಮೆ ಆಡಳಿತ ನಡೆಸ್ತಾ ಇದ್ದೀರಿ ಅಂತ ಸರ್ಕಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಇಬ್ಬರು ಐಪಿಎಸ್ ಅಧಿಕಾರಿಗಳ ಮಧ್ಯೆ ಯಾಕೆ ಜಗಳ ನಡೀತಾ ಇದೆ ಅನ್ನೋದು ಗೊತ್ತಿದ್ಯಾ? ಹಣ ಹಂಚಿಕೆ ಬಗ್ಗೆ ಇಬ್ರು ಐಪಿಎಸ್ ಅಧಿಕಾರಿಗಳು ಕಚ್ಚಾಡ್ಕೊಳ್ತಾ ಇದ್ದಾರೆ. ಐಜಿಪಿ ಸತ್ಯನಾರಾಯಣ್ ಮತ್ತು ಡಿಐಜಿ ರೂಪಾ ಮೇಲೆ ಎಚ್ಡಿಕೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಶಶಿಕಲಾ ನಟರಾಜನ್ಗೆ ಅಡುಗೆ ಮನೆ ನಿರ್ಮಿಸಲು 2 ಕೋಟಿ ಡೀಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದು 2 ಕೋಟಿ ಅಷ್ಟೇ ಕೊಟ್ಟಿಲ್ಲ, ಇದರ ಹಿಂದೆ ತಿಂಗಳಿಗೆ 10 ಲಕ್ಷ ರೂಪಾಯಿ ಕೊಡುವ ಬಗ್ಗೆಯೂ ಮಾತುಕತೆಯಾಗಿದೆ. ಈ ಹಣ ಹಂಚಿಕೆ ಮಾಡಿಕೊಳ್ಳುವ ವಿಚಾರದಲ್ಲಿ ಇಬ್ಬರ ಮಧ್ಯೆ ಜಗಳ ಆಗ್ತಾ ಇದೆ ಅಂತ ಕೂಡ ಇಬ್ಬರ ಮೇಲೂ ಆರೋಪಿಸಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಇದೇನಿದು ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಡಿಸ್ತಾ ಇರೋ ಹೊಸ ಬಾಂಬ್? ಮತ್ತೊಮ್ಮೆ ಪ್ರಶ್ನೆ ಕೇಳಬಹುದಾ? ಏನಿದು ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತಹ ಹೊಸ ತಿರುವು? ಈ ಒಂದು ಪ್ರಕರಣಕ್ಕೆ ಮಗದೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಏನ್ ಹೇಳಿದ್ದಾರೆ ಎಚ್.ಡಿ.ಕೆ? ದಿವ್ಯಾ, ಇಡೀ ಪ್ರಕರಣ ರಾಜ್ಯ ಸರ್ಕಾರವನ್ನ ಮುಗ್ಗರಕ್ಕೆ ಸಿಲುಕಿಸಿದೆ. ಹಾಗಾಗಿ ಈಗ ರಾಜ್ಯ ಸರ್ಕಾರ ಒಂದು ಸ್ಟೆಪ್ ಅನ್ನ, ಅಂದ್ರೆ ನಿನ್ನೆ ಅವರು ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡ ಕೂಡಲೇ ಅವರು ಬಂದು ರಾಜ್ಯ ಸರ್ಕಾರ ಇಬ್ಬರನ್ನು ರಜೆ ಮೇಲೆ ಕಳಿಸಿ ಅವರ ವಿರುದ್ಧ ಒಂದು ಶಿಸ್ತಿನ ಕ್ರಮ ತೆಗೆದುಕೊಂಡಿದ್ರೆ ಎಲ್ಲರೂ ಮೆಚ್ಚುತ್ತಾ ಇದ್ರು. ಆದ್ರೆ ಈಗ ಎಲ್ಲವೂ ಮಾನ ಮರ್ಯಾದೆ ಹೋದ್ಮೇಲೆ ಪುನಃ ಅದೇ ತನಿಖೆ ಮಾಡಿಸ್ತೀವಿ ಅಂತ ಹೇಳುವಂತದ್ದು ಯಾವ್ದು ಸರಿಯಾದಂತ ಕ್ರಮ ಅಲ್ಲ ಅನ್ನುವಂಥದ್ದು ಎಚ್.ಡಿ.ಕೆ ಅವರು ಹೇಳ್ತಾ ಇರೋದು. ಇದರ ಜೊತೆಯಲ್ಲಿ ಏನು ಅಂದ್ರೆ ಇಬ್ಬರು ಅಧಿಕಾರಿಗಳನ್ನು ಕೂಡ ನಾನು ಬಲ್ಲೆ, ಈ ಹಿಂದೆ ಅವರೆಲ್ಲ ಏನೇನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ದುಡ್ಡಿಗೋಸ್ಕರ ನಡೆದಿರುವಂತಹ ಜಗಳ ಇದು. ಈಗ ಕೋಟಿಗಟ್ಲೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದು ಪುನಃ ಅದರ ಜೊತೆಯಲ್ಲಿ ಅಂದ್ರೆ ತಿಂಗಳಿಗೆ 10 ಲಕ್ಷ ರೂಪಾಯಿ ಕೂಡ ಜಾಸ್ತಿ ಆಗಿದೆಯಂತೆ ಅನ್ನುವಂತ ನೇರ ಆರೋಪಗಳನ್ನ ಮಾಡಿದ್ದಾರೆ. ಇದು ದುಡ್ಡಿಗೋಸ್ಕರ ನಡೆದಿರುವಂತ ಕಿತ್ತಾಟ ಅನ್ನುವಂತ ಆರೋಪವನ್ನು ಕೂಡ ಮಾಡಿದ್ದಾರೆ. ದಿವ್ಯಾ, ಇನ್ನು ಇಬ್ಬರಿಂದಲೂ ಕೂಡ ನಿಯಮ ಉಲ್ಲಂಘನೆ ಆಗಿದೆ, ಇಬ್ಬರನ್ನು ಕೂಡ ರಜೆ ಮೇಲೆ ತೆರಳಿಸಬೇಕಿತ್ತು ಅನ್ನುವಂತಹ ಮಾತನ್ನು ಕೂಡ ಆಡಿದ್ದಾರೆ. ಅಂದ್ರೆ ನಿನ್ನೆ ಬೆಳಗ್ಗೆ ಈ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರ ಆಯ್ತು, ಅದರ ಮಧ್ಯಾಹ್ನವೇ ತನಿಖೆಗೆ ಆದೇಶ ಮಾಡಿದೀನಿ ಅಂತ ಸಿಎಂ ಹೇಳ್ತಾರೆ. ಮತ್ತು ಇಷ್ಟೊತ್ತಿಗಾಗಲೇ ಯಾವ ಮಾಧ್ಯಮಗಳಿಗೂ ಕೂಡ ಆಫೀಸರ್ಸ್ಗಳು ರಿಯಾಕ್ಟ್ ಮಾಡಬಾರ್ದು ಅಂತ ಸುತ್ತೋಲೆಯನ್ನ ಹೊರಡಿಸ್ತಾರೆ. ಇದಕ್ಕಿಂತ ಹೆಚ್ಚಾಗಿ ಏನ್ ಮಾಡ್ಬೇಕಿತ್ತು ಸರ್ಕಾರ ಅನ್ನೋದು ಎಚ್.ಡಿ.ಕೆ ನಿಲುವು. ಅಲ್ಲ, ನಿನ್ನೆ ಮಾಧ್ಯಮಗಳಿಗೆ ಬರುವ ಪ್ರಶ್ನೆ ಇರ್ಲಿಲ್ಲ. ಯಾವ್ದು ಅವರಿಗೆ C&R ರೂಲ್ ಏನಿದೆ ಅಂತ ಇಬ್ಬರು ಅಧಿಕಾರಿಗಳಿಗೆ ಗೊತ್ತಿದ್ಯಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಂದೆ ಇಟ್ರು. ಯಾಕಂದ್ರೆ C&R ಪ್ರಕಾರ ಯಾವುದೇ ಅಧಿಕಾರಿಗಳು ನೀವು ಮಾಧ್ಯಮಗಳ ಮುಂದೆ ಹೋಗಿ ಇಂಥವನ್ನೆಲ್ಲ ಹೇಳ್ಕೊಳ್ಳುವಂತ ವಿಚಾರಗಳು ಹೇಳ್ಕೊಳ್ಳುವಂತಿಲ್ಲ ಅನ್ನೋ ಇದೆ. ಅದು ಎಲ್ಲವನ್ನು ಬಿಟ್ಟು ಹೇಗೆ ಹೋದ್ರು ಅಂದ್ರೆ ರಾಜ್ಯ ಸರ್ಕಾರದ ಹಿಡಿತ ಅಧಿಕಾರಿಗಳ ಮೇಲೆ ಸರಿಯಾಗಿಲ್ಲ, ಅವರನ್ನು ಕೇಳೋರು ಯಾರು ಇಲ್ಲ ಅನ್ನುವಂತ ಅರ್ಥದಲ್ಲಿ ಮಾತನಾಡಿದ್ದಾರೆ. ದಿವ್ಯಾ,
2 ಕೋಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೂಪ ಅವರು ಪ್ರಸ್ತಾಪ ಮಾಡ್ತಾರೆ. ಆಗ್ಲೂ ಕೂಡ ಸತ್ಯನಾರಾಯಣ ರಾವ್ ಅವರು ಈ ಬಗ್ಗೆ ಏನು ರಿಯಾಕ್ಟ್ ಮಾಡೋದಿಲ್ಲ. ಆದ್ರೆ ಇಲ್ಲಿ ನೋಡಿದ್ರೆ ಇಬ್ಬರಿಗೂ ಇದರಲ್ಲಿ ಶೇರ್ ಇದೆ, ಜೊತೆಗೆ ತಿಂಗಳಿಗೆ 10 ಲಕ್ಷದಂತೆ ಮಾತನಾಡ್ಕೊಂಡಿದ್ದಾರೆ ಅಂತಂದ್ರೆ ಈ ದುಡ್ಡು ಎಲ್ಲಿಂದ? ಶಶಿಕಲಾಯಿಂದ ಅಂತನಾ ಅಥವಾ ತೆಲಗಿಯಿಂದ ಅಂತನಾ, ಯಾರಿಂದ? ಅವರು ನೇರವಾಗಿ ಹೇಳುವಂತದ್ದು ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುಡ್ಡಿನ ವ್ಯವಹಾರ ನಡೆದಿದೆ ಅನ್ನೋ, ಶಶಿಕಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುಡ್ಡಿನ ವ್ಯವಹಾರ ನಡೆದಿದೆ ಅಂತ ಹೇಳ್ತಾರೆ. ಆದ್ರೆ ಇದನ್ನ ಹೊರತಾಗಿ 10 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಬೇರೆ ಬೇರೆ ವಿಧಾನಗಳಿಂದ ಸಂಗ್ರಹ ಆಗ್ತಾ ಇದೆ. ಇದು ಸರ್ಕಾರಕ್ಕೆ ಗೊತ್ತಿಲ್ವಾ? ಇವ್ರು ಯಾಕೆ ಸಿಗ್ತಾಡಿದ್ರು ಅಂತ ಈ ತನಕ ಸರ್ಕಾರಕ್ಕೆ ಗೊತ್ತಿಲ್ವಾ? ಇದಿಷ್ಟೆಲ್ಲ ಗೊತ್ತಿದ್ರು ಕೂಡ ಅವ್ರ ಯಾಕೆ ರಜೆ ಮೇಲೆ ಕಳಿಸಿಲ್ಲ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮುಂದಿಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಉನ್ನತ ಮಟ್ಟದ ತನಿಖೆ ಆಗ್ಲಿ ಅನ್ನುವಂತ ಹೇಳುವಂತ ಮೂಲಕ ತನಿಖೆ ಯಾವ ರೀತಿ ಆಗಬೇಕು ಅಂದ್ರೆ ಒಳ್ಳೆ ತನಿಖಾ ಸಂಸ್ಥೆಯಿಂದಲೋ ಮಾಡಿಸಿ, ಸುಮ್ನೆ ಕಾಟಾಚಾರಕ್ಕೆ ತನಿಖೆ ಮಾಡಿಸಿ ಒಂದು ರಿಪೋರ್ಟ್ ತಗೊಳ್ಳುವಂತ ತನಿಖೆ ಮಾಡಿಸಬೇಡಿ ಅಂತ ಕೂಡ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ. ಈ ಸಂಬಂಧವಾಗಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಅವರು ಏನ್ ಮಾತನಾಡಿದ್ದಾರೆ ಬನ್ನಿ ಕೇಳೋಣ. ಪ್ರಕರಣನ ಲೈಟರ್ ವೇನಲ್ಲಿ ತಗೋಬೇಡಿ. ಆ 2 ಅಧಿಕಾರಿಗಳನ್ನು ತಕ್ಷಣ ಮನಕ್ಕೆ ಕಳಿಸಿ ಪ್ರಾಮಾಣಿಕವಾದಂತ ತನಿಖೆ ನಡೆಸಿ. ಜಾರ್ಜ್ ಬಿ ರಿಪೋರ್ಟ್ ಹಾಕ್ಸ್ ಮಂತ್ರಿ ಮಾಡ್ಕೊಂಡಲ್ಲ, ಹಂಗೆ ಮಾಡ್ಕೋಬೇಡಿ. ಜನಕ್ಕೆ ಒಂದು ವಿಶ್ವಾಸ ಏನು ಬರಬೇಕು ನಿಮ್ಗಳ ಮೇಲೆ. ಬೀದಿಲಿ ನಗುಪಾಟ್ಲಾಗಬೇಡಿ. ಪ್ರತಿ ತಿಂಗಳು 1 ಕೋಟಿ ಫಿಕ್ಸ್ ಮಾಡವ್ರೆ ಅಂತ. ಮೊದಲು 75 ತಗೊಳ್ಳಾರಂತೆ ಹಿಂದಿದ್ದವರು, ಈಗ 1 ಫಿಕ್ಸ್ ಮಾಡಿದ್ರಂತೆ ಇವ್ರು ಬಂದ ಮೇಲೆ. ಆ 25 ಆ DIG ಹೋಗೋದಲ್ಲ, ಅದು ಅವರೇ ತಗೋತಾವ್ರಂತೆ. ಅದಕ್ಕೆ ಈಗ ಡಿಫ್ರೆನ್ಸ್ ಶುರುವಾಗಿರೋದು ಅಂತ ಹೇಳ್ತಾರಪ್ಪ ಅಲ್ಲಿ ಅಧಿಕಾರಿಗಳು. ನಾನು ಫೋನ್ ಮಾಡಿ ಏನು ನಡೀತಿದೆ ಸತ್ಯ ಹೇಳಿ ಅಂತೇಳಿ ಕೆಲವರು ಫೋನ್ ಮಾಡಿದ್ರೆ, ಪಾಪ ನೆನ್ನೆ ಟಿವಿಗಳಲ್ಲಿ ಕೂತ್ಕೊಂಡು ಯಾರೋ ಕೆಲವರು ಜೈಲು ಹೋಗಿ ಬಂದವ್ರನ್ನು ಕೂರಿಸ್ಕೊಂಡು ಮಾತಾಡ್ತಾ ಇದ್ರು, ನಿಮ್ಮ ಅನುಭವ ಹೇಳಿ ಅಂತೇಳಿ, ಅಲ್ಲಿ ಏನು ನಡೀತಿದೆ ಅಂತ ಅವರೆಲ್ಲ ಹೇಳ್ತಾ ಇದ್ರು ಏನೇನು ನಡೀತಿದೆ ಅಂತೇಳಿ. ಈ ಥರ ಆದ್ರೆ ಇನ್ನೇನು ಗಾಂಜಾನು ಸಪ್ಲೈ ಆಯ್ತದೆ, ಏನು ಬೇಕಾದ್ರೂ ಸಪ್ಲೈ ಆಯ್ತವೆ. ಗೊತ್ತಿಲ್ವ ಸರ್ಕಾರಕ್ಕೆ?